ಜೇವ ಅಡುಗೆ ಭಾಳ ರುಚಿಯಾಗಿತ್ತು ಬಿಡವ. ಈ ಬಸ್ಸಾರು ಮುದ್ದೆ ಮಾಡಿದ್ದಲ್ಲ, ಅಬ್ಬಬ್ಬಬ್ಬ, ಪಲ್ಯ ಅಂತೂ ಸಖತ್ತಾಗಿತ್ತು. ಎಳೆಯ ಸೊಪ್ಪು, ತೆಂಗಿನ ತುರಿ ಹೆಚ್ಚಿಗೆ ಹಾಕಿದ್ದಲ್ಲ, ಅದಕ್ಕೆ ರುಚಿ ಅಂತ ಕಾಣ್ತದೆ. ಹೌದಮ್ಮ, ಸೊಪ್ಪಿನ ಪಲ್ಯಕ್ಕೆ ತೆಂಗಿನ ತುರಿ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನನ್ನ ಮಕ್ಕಳು ಕೂಡ ತಿನ್ಬಿಟ್ರು. ಸೊಪ್ಪು ಅಂತ ಅಂದ್ರೆ ದೂರ ಓಡ್ತಿದ್ರು ಮುಂಚೆ. ನಾನು ಒಂದಿನ ಹಿಂಗೆ ತೆಂಗಿನ ತುರಿ ಜಾಸ್ತಿ ಹಾಕ್ಬಿಟ್ಟು ಮಾಡಿದೆ. ಬೆಳ್ಳೆ ಏನೇನೋ ಇದೆಯಲ್ಲ ಅಂದ್ಬಿಟ್ಟು ಅವಾಗ ಟೇಸ್ಟ್ ನೋಡಿದ್ರು, ಇಷ್ಟ ಆಯ್ತು ಅವ್ರಿಗೆ. ಓ ಇರ್ಲಿ ಬಿಡವ, ಮಕ್ಕಳು ತಿನ್ಬೇಕು ಸೊಪ್ಪು ತರಕಾರಿ ಚೆನ್ನಾಗಿ. ಇವತ್ತು ಆಟ ಆಡಿ ಸುಸ್ತಾಗ್ಬಿಟ್ಟವ ಮಕ್ಕಳು. ಏನಪ್ಪ ಸುಸ್ತಾಗೈತಾ, ನಿದ್ದೆ ಬರ್ತಾಯ್ತಾ? ಹ್ಞೂ ಅಜ್ಜಿ, ನಿದ್ದೆನೂ ಬರ್ತಾ ಇದೆ. ಒಂಥರ ಚೆನ್ನಾಗಿದೆ ಅಜ್ಜಿ. ಬೆಳೆದಿಂಗ್ಳು ಚಂದ್ರನಿಂದ ಎಷ್ಟೊಂದು ಬೆಳಕು ಬರ್ತಾ ಇದೆ ಅಲ್ವಾ ಅಜ್ಜಿ? ಅಜ್ಜಿ, ನಾವ್ ಒಂಥರ ಅದೃಷ್ಟ ಮಾಡಿದೀವಿ. ಯಾಕೆ ಗೊತ್ತಾ? ಯಾಕವ, ಏನಂತ ಅದೃಷ್ಟ ಮಾಡ್ಬಿಟ್ಟಿದ್ದೀರಾ? ಬೆಳ್ದಿಂಗ್ಳ ಕೆಳಗಡೆ ಕುತ್ಕೊಂಡು ಅಜ್ಜಿ ಕೈ ತಿಂದ್ವಲ್ಲ, ಅದೇ ನಮ್ಮ ಅದೃಷ್ಟ. ಓ ಬಿಡು 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 ಬಿಡು, ಅಜ್ಜಿನ ಮೇಲೆ ಕತ್ತಿಸ್ತಿದ್ದಿ ಅನ್ಕೋ. ಯಾವಾಗ ತೊಳ್ತೀಯ ಕೆಳಕ್ಕೆ? ಇಲ್ಲ ಅಜ್ಜಿ, ನಾನು ಹಂಗೆಲ್ಲ ಮಾಡಲ್ಲ. ಅಜ್ಜಿ ಅಂದ್ರೆ ನಮಗ್ ಪ್ರೀತಿ. ನನಗ್ ಮಾತ್ರ ಅಲ್ಲ, ಕೃಷ್ಣಂಗೂ ಅಷ್ಟೇ, ಮಹಾಂಗೂ ಅಷ್ಟೇ. ಅಲ್ವೇನೆ ಮಹಾ, ಕೃಷ್ಣ? ಅಜ್ಜಿ, ನಮಗೆ ನೀವು ಎಷ್ಟಿಷ್ಟ ಗೊತ್ತಾ? ಸ್ಕೂಲಿಗೆ ಹೋದ್ರೆ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತೀವಿ ನಾವು 3 ಜನನು. ನಮ್ಮ ಅಜ್ಜಿ ಹಂಗಂದ್ರು, ಹಿಂಗಂದ್ರು, ಹಿಂಗ್ ಮಾಡಿದ್ರು, ಇದನ್ನ ಮಾಡ್ಕೊಟ್ರು, ಈ ತರ ಆಟ ಆಡ್ಸಿದ್ರು ಅಂತೆಲ್ಲ ಹೇಳ್ತಾ ಇರ್ತೀವಿ ಗೊತ್ತಾ? ನಾನು ಅಷ್ಟೇ ಕಣಜ್ಜಿ, ನಮ್ಮ ಫ್ರೆಂಡ್ಸ್ಗೆಲ್ಲ ನಿಮ್ಮ ಬಗ್ಗೆನೇ ಹೊಗಳುತ್ತಿರ್ತೀನಿ. ನಾನು ಡ್ಯಾನ್ಸ್ ಸೇರ್ಕೊಂಡಿದ್ದೀನಿ, ನೀ ಬರ್ಲೇಬೇಕಜ್ಜಿ. ಓಹೋ, ನನ್ನ ಮೊಮ್ಮಗ ಡ್ಯಾನ್ಸ್ ಸೇರ್ಕೊಬಿಟ್ಟವನೆ. ಯಾವ ಡ್ಯಾನ್ಸ್ ಅಪ್ಪ? ಆಯ್ತಲ್ಲ ಕಡಿ ಟಿನ್ 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 ಟಿನ್, ಆಯ್ತಲ್ಲ ಕಡಿ ಟಿನ್ 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 ಟಿನ್. ಇದಜ್ಜಿ ಈ ಸಂಘಗೆ. ಅದ್ಯಾವುದು ಐತಲ್ಲ ಕಡಿ? ಯಾವ್ದು ಬಿಡಪ್ಪ, ಯಾವ್ದು ಸೇರ್ಕೊಂಡಿದ್ಯಲ್ಲ, ಸೇರ್ಕ. ಎಂತೆಂತ ಒಳ್ಳೊಳ್ಳೆ ಹಾಡುಗಳವೆ ಆಗಿನ ಕಾಲದಲ್ಲಿ. ರಾಜ್ಕುಮಾರ್ ಅವ್ರದ್ದು ಎಂತೆಂತ ಹಾಡುಗಳು, ಅಂತದೇ ಅದಕ್ಕನ್ನ ಸೇರ್ಕೊಳ್ಳೋದಲ್ವೇನಾ? ಅಯ್ಯ ಅಜ್ಜಿ, ನಮ್ಮ ಸ್ಕೂಲಲ್ಲಿ ಅದೆಲ್ಲ ಹೇಳ್ಕೊಡಲ್ಲ. ಚಿಕ್ಕ ಮಕ್ಳಿಗೆ ಇಂಥದೇ ಸರಿ ಅಂತೆ. ಹೋಗತ್ತೆ. ಆಯ್ತು, ಅದ್ರ ಬದಲು ಸಂಗೀತನಾದ್ರೆ ಕಲ್ತಿದ್ದಿದ್ರೆ ಹೆಂಗಿರೋದು ಹೇಳು? ಜನಪದ ಗೀತೆಗಳು, ದೇವ್ರ ಹಾಡು, ಇವೆಲ್ಲ ಕಲ್ತ್ಕೊಂಡು ಹೇಳಿದ್ರೆ ಹೆಂಗಿರೋದು? ಹೋಗಿ ಹೋಗಿ ಇದು ಯಾವ್ದು ಐತ್ಲ ಕಡಿ, ಅದು ಐತ್ಲ ಕಡಿ. ಹೋಗಜ್ಜಿ, ಸುಮ್ಮನೆ ನಾನು ರೇಗಿಸ್ಬೇಡ. ನನ್ನ ಇಷ್ಟ ಅದು. ಆಯ್ತಪ್ಪ, ಆಯ್ತು ಸೇರ್ಕ. ಬರ್ತೀನಿ ತಗ, ನಾನು ನಿಮ್ಮಮ್ಮ ಇಬ್ರು ಬರ್ತೀವಿ. ಯಾವತ್ತು? ಇನ್ನು 2 ದಿನ ಆದ್ಮೇಲೆ. ಹೌದಜ್ಜಿ, 2 ದಿನ ಆದ್ಮೇಲೆ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಡ್ಯಾನ್ಸ್ ಒಂದೇ ಅಲ್ಲ, ಸಂಗೀತ, ಭಾಷಣ, ಆಮೇಲೆ ನಾಟಕ, ಇದೆಲ್ಲ ಇದೆ. ನೀವು ಅಮ್ಮ ಇಬ್ರು ಬರ್ಬೇಕು. ಏನ್ ದೇವ, ಹುಡುಗರೆಲ್ಲದಕ್ಕೂ ಸೇರ್ಕೊಂಡ್ಬಿಟ್ಟವ್ರೆ. ಏನೇನೇ ಸೇರ್ಕೊಂಡ್ರಪ್ಪ ನೀವು? ಅಜ್ಜಿ, ನಾನು ಹಾಡು ಸೇರ್ಕೊಂಡಿದ್ದೀನಿ. ಅಜ್ಜಿ, ನಾನು ನಾಟಕಕ್ಕೆ ಸೇರ್ಕೊಂಡಿದ್ದೀನಿ. ಓ, ನಾಟಕನೇನವ? ಯಾವ್ದವ ನಾಟಕದು? ಉತ್ತರೆ ಮಳೆ ನಾಟಕ. ಉತ್ತರೆ ಮಳೆ ನಾಟಕನಾ? ಹ್ಞೂ ಅಜ್ಜಿ, ಉತ್ತರೆ ಮಳೆ ನಾಟಕ. ಉತ್ತರೆ ಅಂತ ಒಬ್ಳಿರ್ತಾಳೆ, ಲಾಸ್ಟ್ಗೆ ಮಳೆಯಾಗಿ ಹೋಗ್ತಾಳೆ. ಹೋಗತ್ತೆ, ಉತ್ತರೆ ಮಳೆಯಾಗಿ ಹೋಗ್ತಾಳೆ. ಏನಪ್ಪ, ನೋಡ್ತೀನಿ ಇರು, ನಾಟಕ ನೋಡ್ತೀನಿ, ಆಮೇಲೆ ಹೇಳ್ತೀನಿ ಹೆಂಗಿತ್ತು ಅಂತ. ನೀನೇನ ಉತ್ತರೆ? ಹೂನಜ್ಜಿ, ನಾನೇ ಉತ್ತರೆ. ಉತ್ತರೆ ಭಾಳ ಕಷ್ಟಪಡ್ತಾಳೆ ಜೀವನದಲ್ಲಿ, ಅಮ್ಮನ್ ತರಾನೇ. ಅಮ್ಮನ್ ತರ ಹಂಗೆಲ್ಲ ಹೇಳ್ಬಾರ್ದು ಕಣವ. ಏನಾಗೈತೆ ನಿಮ್ಮ ಅಮ್ಮಂಗೆ? ನಿಮ್ಮಮ್ಮ ಚೆನ್ನಾಗಿಲ್ವಾ ಈಗ? ಈಗ ಚೆನ್ನಾಗೈತಜ್ಜಿ, ಆಗ ಆಗ್ಲೂ ಏನಾಗಿಲ್ಲ. ಹಂಗೆಲ್ಲ ಅಮ್ಮಂಗೆ ಹೋಲಿಸಿ ಮಾತಾಡಬಾರ್ದು. ಅಮ್ಮಂಗೆ ಬೇಜಾರಾಗಲ್ವಾ? ಇನ್ನೊಂದ್ಸತಿ ಮಾತಾಡ್ಬೇಡ. ಆಯ್ತಜ್ಜಿ. ಇದ್ಯಾಕೆ ಜಯವ ಸಪ್ಕಾಗ್ಬಿಟ್ಟಲ್ಲ? ಅದೇನಿಲ್ಲ ಅಮ್ಮ, ಏನಿಲ್ಲ ಬಿಡಿ. ಮಹಾ ಅಮ್ಮನ ಥರ ಅಂದ್ಲಲ್ವಾ, ಅದಕ್ಕೆ ನನಗೊಂದ್ಸತಿ ಹಿಂದಿನ ನೆನಪೆಲ್ಲ ಬಂದ್ಬಿಡ್ತು. ಮಕ್ಕಳು ಇನ್ನೂ ಅದನ್ನು ಮರ್ತಿಲ್ವಲ್ಲ ಅಂತ. ಮರಿ ಅಂತದೇನವ ಅದು? ಬಿಡು, ಮರಿ ಅಂತದಾದ್ರೆ ಮರಿಬೋದು. ಮಕ್ಕಳು ಮನಸ್ಸಲ್ಲಿ ಆಳವಾಗಿ ಕೂತ್ಬಿಟ್ಟೈತೆ ಅದು. ನಾವು ಅದನ್ನು ಹೊರಗೆ ತೆಗಿಬೇಕಷ್ಟೇ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾ ಸುಬ್ರು. ಒಳ್ಳೆ ವಾತಾವರಣದಲ್ಲಿ ಬೆಳಿತಾವ್ರೆ ಮಕ್ಕಳು, ದೊಡ್ಡರಾದ್ಮೇಲೆ ಸರಿ ಹೋಗ್ತಾರೆ. ಬೇಜಾರು ಮಾಡ್ಕೋಬೇಡ. ಆಯ್ತಮ್ಮ. ಅಜ್ಜಿ, ಇವತ್ತು ನಂಗೆ ತುಂಬ ಖುಷಿಯಾಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಆಟ ಆಡಿ ಕತೆ ಕೇಳ್ಕೊಂಡು ಹೋದ್ರಲ್ಲ, ತುಂಬ ಖುಷಿಯಾಗಿದೆ ನನಗೆ. ಅಜ್ಜಿ, ನನಗೆ ಇವಾಗ ಮಲ್ಕೊಳ್ಳುವಾಗ ಒಂದು ಹಾಡು ಹೇಳ್ತೀಯಾ ಪ್ಲೀಸ್ ಅಜ್ಜಿ? ಯಾವ ಹಾಡ ಕೃಷ್ಣ? ಮನಿಕಾ ಹಾಡು ಬೇಡ, ಏನು ಬೇಡ. ಮನಿಕಾ, ನೀನು ನಿದ್ದೆ ಬರ್ತದ ಮನಿಕಾ, ಸುಸ್ತಾಗಿದ್ದೀರಾ? ಇಲ್ಲ ಅಜ್ಜಿ, ಹಾಡು ಹೇಳಜ್ಜಿ ಪ್ಲೀಸ್ ಅಜ್ಜಿ. ಅಕ್ಕ ನೋಡಕ್ಕ, ಹೇಳಕ್ಕ ನೀನು. ಅಜ್ಜಿ ಪ್ಲೀಸ್ ಅಜ್ಜಿ, ಹಾಡು ಗೊತ್ತಿದ್ರೆ ಹಾಡು ಹೇಳಿ. ನಿಮ್ಮ ಹತ್ರ ಏನಾದರೂ ಮಾತಾಡ್ತಿದ್ರೆ ಕೇಳಿಸ್ಕೊತಾನೇ ಇರಬೇಕು ಅಂತ ಅನ್ಸುತ್ತೆ ನಮಗೆ. ನಿಮ್ಮ ಮಾತಂದ್ರೆ ಅಷ್ಟಿಷ್ಟ ನಮಗೆ. ಪ್ಲೀಸ್ ಅಜ್ಜಿ ಹೇಳಿ.
ಹ್ಮ್ ಇರೋವರೆಗೂ ಏನವ ಬಿಟ್ಟೋಗ್ತೀವಿ. ನಮ್ಗಳ ಮಾತು, ನಾವು ನಡ್ಕೊಳ್ಳೋ ರೀತಿ ನೀವು ನೆನ್ಸ್ಕೊತೀರ. ಅದನ್ನೆಲ್ಲ ಬಿಟ್ಟೋಗೋದು. ಆಯ್ತಲ್ಲವ, ನಾನು ಹೋದ್ಮೇಲೆ ಒಂದಿನ ನೆನ್ಸ್ಕೋಬೇಕು ನೀವು. ನಮ್ಮ ಅಜ್ಜಿ ಕತೆ ಹೇಳ್ತಿತ್ತು, ಹಿಂಗೆ ಹಾಡು ಹೇಳ್ತಿತ್ತು ಅಂತ. ಆಯ್ತು. ಯಾವ್ದು ಹೇಳಿ? ಅಜ್ಜಿ ಅಜ್ಜಿ, ಅಲ್ಲಿ ದೂರದಲ್ಲಿ ಚಂದಮಾಮ ಕಾಣಿಸ್ತಿದ್ಯಲ್ಲ, ಚಂದಮಾಮನ ಬಗ್ಗೆನೇ ಒಂದು ಹಾಡು ಹೇಳಿ. ಚಂದಮಾಮನ ಬಗ್ಗೆನಾ? ಚಂದಮಾಮನ ಬಗ್ಗೆ ಈಗ ನೆನ್ಪಾಯ್ತು. ಟನ್ 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 ಟನ್. ಶುರು ಮಾಡ್ಲಾ? ಹಾ ಮಾಡಿ. ನೀವು ಅದಕ್ಕೆ ತಾಳ ಹಾಕ್ಬೇಕು. ಹಾ ಅಜ್ಜಿ ಖಂಡಿತ. ಹಾಗೆ ಶುರು ಮಾಡ್ತೀರಿ. ಹಾ ವಾಯ್ಸ್ ಸರಿ ಇದೆ ಈಗ. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ, ಮೂಡಿ ಬಂದ ಚಂದಮಾಮ, ಕತ್ತಲನ್ನು ದೂಡಿ ನಿಂತ ಚಂದಮಾಮ, ಕತ್ತಲನ್ನು ದೂಡಿ ನಿಂತ ಚಂದಮಾಮ, ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ, ಮೂಡಿ ಬಂದ ಚಂದಮಾಮ, ಕತ್ತಲನ್ನು ದೂಡಿ ನಿಂತ ಚಂದಮಾಮ, ಕತ್ತಲನ್ನು ದೂಡಿ ನಿಂತ ಚಂದಮಾಮ. ಟನ್ 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 ಟನ್. ಹ ಮುಗಿಲ ಬಿಟ್ಟ ನೇರಿ ಬಂದ ಚಂದಮಾಮ, ಏರಿ ಬಂದ ಚಂದಮಾಮ. ಮುಗಿಲ ಬಿಟ್ಟ ನೇರಿ ಬಂದ ಚಂದಮಾಮ, ಏರಿ ಬಂದ ಚಂದಮಾಮ, ತಾರೆಗಳನ್ನು ಸೇರಿ ನಿಂತ ಚಂದಮಾಮ, ತಾರೆಗಳನ್ನು ಸೇರಿ ನಿಂತ ಚಂದಮಾಮ, ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ, ಮೂಡಿ ಬಂದ ಚಂದಮಾಮ, ಕತ್ತಲನ್ನು ದೂಡಿ ನಿಂತ ಚಂದಮಾಮ, ಕತ್ತಲನ್ನು ದೂಡಿ ನಿಂತ ಚಂದಮಾಮ. ಖುಷಿ ಆಯ್ತೇನ್ರಪ್ಪ? ಚೆನ್ನಾಗಿತ್ತ ಹಾಡು? ವಾ, ಮನಿಕೊಂಡೇ ಬಿಟ್ರಾ? ಹೂನಮ್ಮ, ನೀವು ಹಾಡು ಹೇಳ್ತಾನೆ ಅವರು ಜೊತೆಗೆ ಸೇರ್ಕೊಂಡು ಹೇಳ್ತಾ ಮಲ್ಗೆ ಬಿಟ್ರು ನೋಡಿ. ಓಲಿ ಬಿಡಪ್ಪ, ಮಲ್ಕೊಂಡ್ರು. ಜೇವ ಹೋಗಿ ರೊಗ್ಗೆತ್ಕೊಂಬ. ಶೀತ ಆಗ್ಬಿಡ್ತದ ಮಕ್ಕಳಿಗೆ. ಬೆಳ್ದಿಂಗಿರುವಾಗ ಶೀತ ಜಾಸ್ತಿ. ಇಲ್ಲ ಒಳಗಡೆ ಕರ್ಕೊಂಡೋಗಿ ಮಲಗಿಸ್ಬಿಡೋಣ? ಹೂನಮ್ಮ, ಇನ್ನೇನು ಬೆಳಗಿನ ಜಾವದಲ್ಲಿ ಹಿಮ ಬೀಳುತ್ತೆ. ಸುಮ್ಮನೆ ಥಂಡಿ ಮಕ್ಕಳಿಗೆ ನೆಗಡಿ ಗಿಗಡಿ ಆದದು. ಒಳಗಡೆಗೆ ಕರ್ಕೊಂಡೋಗಿ ಮಲಗಿಸ್ತೀನಿ. ಹುಷಾರಾಗಿ ಕರ್ಕೊಂಡೋಗು. ಹಂಗೆ ಕರ್ಕೊಂಡೋಗಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಇರ್ಲಿ ಬಿಡಿ ಅಮ್ಮ, ಎತ್ಕೊಂಡು ಹೋಗ್ತೀನಿ. ನೀನು ಅಷ್ಟೇ ನಾಯಸ ಆಗಲ್ಲ ನನಗೆ, ಇನ್ನು ಚಿಕ್ಕ ಹುಡುಗರೇ ಅಲ್ವಾ. ಆಯ್ತವ, ನನ್ನ ಕೈಲಾಗಲ್ಲ, ಸೊಂಟ ಹಿಡ್ಕೊಂಡ್ಬಿಡ್ತದೆ. ನಾನು ಇಲ್ಲಿ ಈಚೆ ಕಡೆನೆ ಮನೆ ಕತ್ತೀನಿ, ನೀನು ಒಳಗಡೆಗೆ ಮಲಗಿಸ್ಬಿಡ್ಬೇಕಾ? ನೀನು ಬಾ, ಇಬ್ರು ಮನೆ ಕಳಂಗಿದೆ ಮನೆ ಕಳಣ. ಇಲ್ಲ ನೀನು ಒಳಗಡೆ ಮನಿಕ, ನಾನು ಈಚೆ ಕಡೆ ಮನೆ ಕತ್ತೀನಿ. ನನಗೇನು ತಣ್ಣಗಿದ್ರೆ ಸಾಕು, ನನಗೆ ಶೀತ ಗೀತ ಅವೆಲ್ಲ ಏನಾಗಲ್ಲ. ಇಲ್ಲಮ್ಮ, ನಾನು ಹೊರಗಡೆನೆ ಮಲ್ಕೋತೀನಿ. ಹೊರಗಡೆನೆ ಮಲ್ಕೋತಾ ಇದ್ದೆ. ಹುಡುಗರು ಮಧ್ಯರಾತ್ರಿಲಿ ಎದ್ದುಬಿಟ್ಟು ಆಮೇಲೆ ಪಕ್ಕದಲ್ಲಿ ಯಾರು ಇಲ್ಲ ಅಂತ ಸುಮ್ಮನೆ ಕೂಗಾಡ್ತಾರೆ. ಅದಕ್ಕಿದ್ರೆ ಆಮೇಲೆ ಅದಕ್ಕೆ ಜೊತೆಲಿ ಅಲ್ಲೇ ಮಲಗಿರ್ತೀನಿ. ಬಾಗ್ಲು ತೆಗ್ದಿರ್ತೀನಿ. ಏನಾರು ನೀರ್ಗಿರ್ಬೇಕಂದ್ರೆ ಕರೀರಿ, ತಂದು ಕೊಡ್ತೀನಿ. ಆಯ್ತವ, ಆಯ್ತು, ಕರ್ಕೊಂಡೋಗು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಅಂತೂ ರಾತ್ರಿ ಹೊತ್ತು ಹಾಕಂಗೆ ಆಗ್ಬಿಡ್ತು ನೋಡಿ. ತುಂಬ ಲೇಟ್ ಆಗಿಬಿಡ್ತು, ನನಗೆ ಗೊತ್ತಾಯಿತು. ಏನು ಮಾಡೋದು ಫ್ರೆಂಡ್ಸ್, ಅರ್ಧಂಬರ್ಧ ಎಡಿಟಿಂಗ್ ಆಗಿಬಿಟ್ಟಿರುತ್ತೆ. ಮತ್ತು ನಾನು ಕಮ್ಮಿ ವಿಡಿಯೋನೂ ಹಾಕೋದಕ್ಕಾಗಲ್ಲ, ಸ್ವಲ್ಪ ಲೆಂತಿಯಾಗೇ ಹಾಕಬೇಕು. ಇಲ್ಲಾಂದರೆ ನಿಮಗೆ ಬೇಜಾರಾಗುತ್ತಲ್ವಾ. ಅಟ್ಲೀಸ್ಟ್ 8 ನಿಮಿಷದ ಮೇಲಾದರೂ ಇರಬೇಕು ವಿಡಿಯೋ. ನಾನು ಸ್ವಲ್ಪ ಕಂಟೆಂಟ್ನ ಯೋಚನೆ ಮಾಡಿಬಿಟ್ಟು ಹಾಕ್ತೀನಿ. ಸುಮ್ಮನೆ ಬೇಕಾಬಿಟ್ಟು ಏನೇನೋ ಕಂಟೆಂಟ್ ಹಾಕ್ಬಾರ್ದಲ್ವಾ. ಒಬ್ರಿಗೆ ಇಷ್ಟ ಆಗಬೇಕು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥದ್ದು ಇರಬೇಕು ಸ್ಟೋರಿ ಅನ್ನೋದು ನನ್ನ ಇಷ್ಟ. ಸುಮ್ಮನೆ ಏನೇನೋ ಇಷ್ಟ ಬಂದಂಗೆ ಮಾತಾಡಿಕೊಂಡು ಮಕ್ಕಳು ನೋಡಿದ್ರೆ ಏನು ಅನ್ಕೋತಾರೋ ಈ ಥರ ಮಾತಾಡಿದ್ರೆ, ಮತ್ತು ಅವರು ದೊಡ್ಡವ್ರು ನೋಡಿದ್ರೆ ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೋ ಈ ಥರದ್ದೆಲ್ಲ ನೋಡ್ತಿದ್ದಾರೆ. ಈ ಥರ ಎಲ್ಲ ಮನೇಲಿ ಮಾತಾಡಬಾರ್ದು. ಮನೆಯವರೆಲ್ಲ ಕುತ್ಕೊಂಡು ನೋಡೋ ಥರ ಇರಬೇಕು ಸ್ಟೋರಿ. ಆ ಥರ ಮಾಡಬೇಕು, ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ದೇನೆ ಅನ್ನೋದು ನನ್ನ ಇಷ್ಟ. ಏನಂತೀರಾ ಅಲ್ವಾ? ನೀವು ಕೂಡ ಬೆಳಗ್ಗೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತೀರ, ಮಲಗೋ ಟೈಮಲ್ಲಿ ಒಂದು ಮೈಂಡ್ ಫ್ರೆಶ್ ಆಗೋ ಥರ ಒಂದು ವಿಡಿಯೋ ನೋಡಿ ಮಲಗಿದ್ರೆ ಹೇಗಿರುತ್ತಲ್ವ? ನಾವೇ ಆ ಕತೆ ಒಳಗಡೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಅದೇ ರೀತಿ ಅನಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಬೆಳದಿಂಗಳು ಮತ್ತು ಮನೆ ಹೊರಗಡೆ ಕೂತ್ಕೊಂಡು ಮಾತಾಡೋದಾಗ್ಬೋದು, ಊಟ ಮಾಡೋದಾಗ್ಬೋದು, ಕಷ್ಟ ಸುಖಗಳಿಗೆ ಮಾತಾಡೋದಾಗ್ಬೋದು, ಒಂದು ಕತೆ ಕೇಳೋದಿರ್ಬೋದು, ಒಂದು ಹಾಡು ಹೇಳೋದಿರ್ಬೋದು. ಈ ರೀತಿ ಎಲ್ಲ ನೈಟು
ಮಲಗೋಕ್ಕಿಂತ ಮುಂಚೆಗೆ ನಾವು ಅದನ್ನು ನೋಡಿ ಕಣ್ ತುಂಬಿಸ್ಕೊಂಡು ಮಲ್ಕೊಂಡ್ರೆ ಏನೋ ಒಂಥರ ಖುಷಿ ಇರುತ್ತೆ. ನನಗಂತೂ ಖುಷಿ ಇರುತ್ತೆ. ಅದಕ್ಕೆ ನಾನು ನೈಟ್ ಟೈಮು ಹಾಕೋ ವೀಡಿಯೋನ ನೈಟ್ ಸೀನ್ಗಳನ್ನ ಹಾಕ್ತೀನಿ. ಕತೆ ಹೇಳೋದಾಗ್ಬೋದು, ಅಜ್ಜಿ ಜೊತೆ ಮಾತಾಡೋದಾಗ್ಬೋದು, ಮಕ್ಕಳ ಜೊತೆ ಆಟ ಆಡೋದಾಗ್ಬೋದು, ಈ ರೀತಿ ಅಷ್ಟೇ, ಬೇರೆ ಏನಿಲ್ಲ. ಇವತ್ತು ಸಂಜೆ ವೀಡಿಯೋನ ಹಾಕೋದಕ್ಕಾಗಲಿಲ್ಲ, ಸ್ಕಿಪ್ ಆಗಿಬಿಡ್ತು. ಯಾಕಂದರೆ ಅರ್ಧಂಬರ್ಧ ಆಗ್ಬಿಟ್ಟಿತ್ತು ವೀಡಿಯೋ, ಮತ್ತು ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ, ಹಾಗಾಗಿ ಹಾಕೋದಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಪ್ಲೀಸ್ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ. ಯಾಕೆ ಅಂದರೆ ಇವಾಗ ನಾನು 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ ಇವಾಗ ನಾನು ದಿನಕ್ಕೆ 2-3 ವೀಡಿಯೋ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಅದು ನನಗೆ. ಅದೇ ರೀತಿಯೇ ರೂಲ್ಸ್ ಇರೋದು. 1,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನನಗೇನಾದರೂ ಯೂಸಸ್ ಆಗುತ್ತೆ. ದಿನಕ್ಕೆ 2-3 ವೀಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ದಿನಕ್ಕೆ ಎಷ್ಟು ವೀಡಿಯೋ ಹಾಕ್ತೀನೋ ಗೊತ್ತಿಲ್ಲ, 3, 4, 5 ಈ ರೀತಿ ಹಾಕ್ಬಿಡ್ತೀನಿ. ನಾನು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ 2-3 ವೀಡಿಯೋ ಹಾಕಿದ್ರೆ ನನಗೆ ವ್ಯೂಸ್ ಆದ್ರೂ ಖುಷಿನೇ, ವ್ಯೂಸ್ ಆದರೆ ನನ್ನ ಚಾನಲ್ದು ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಈಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ಹಾಗಾಗಿ ನಾನು ಸಬ್ಸ್ಕ್ರೈಬರ್ಸ್ಗೋಸ್ಕರ ಫೋಕಸ್ ಮಾಡ್ತಾಯಿದ್ದೀನಿ. ವಾಚ್ ಅವರ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ದಿನಕ್ಕೆ 2-3 ವೀಡಿಯೋ ಹಾಕಿದ್ರೂ ಏನು ಪ್ರಯೋಜನ ಆಗಲ್ಲ. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನಾನು ವ್ಯೂಸ್ ಬಗ್ಗೆ ಗಮನ ಕೊಡಬೇಕು. ಅದೇ ರೀತಿಯೇ ಮಾಡಿದ್ರೇ ಒಳ್ಳೆಯದು. ಹಾಗಾಗಿ ಕೇಳ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ. ಅದಾದಮೇಲೆ ನೋಡಿ ವಿಡಿಯೋ ಬ್ಯಾಕ್ ಟು ಬ್ಯಾಕ್ ಹೇಗೆ ಬರುತ್ತೆ ಅಂತ. ನಾನು ನನ್ನ ಕೆಲಸನ ಕರೆಕ್ಟಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಿನಕ್ಕೆ 1 ವೀಡಿಯೋ ಹಾಕಬೇಕು ಅಂತಲೇ ನಾನು ಶುರು ಮಾಡಿದ್ದು. ಆಮೇಲೆ ಆಗ್ತಾ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗಿತ್ತು. ಹಾಗಾಗಿ ನಾನು 2-3 ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ವಾಚ್ ಅವರ್ ಕಂಪ್ಲೀಟ್ ಆಯಿತು, ಎಲ್ಲ ನಿಮ್ಮ ಪ್ರೀತಿಯಿಂದನೇ. ಹಾಗೆ 1000 ಸಬ್ಸ್ಕ್ರೈಬರ್ಸ್ ಒಂದು ಕಂಪ್ಲೀಟ್ ಆಗಿಬಿಟ್ರೆ ನಾನು ನೆಕ್ಸ್ಟಿಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಬೇಗ ಬ್ಯಾಕ್ ಟು ಬ್ಯಾಕ್ ಹಾಕೋದಕ್ಕೆ ನನಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ನೋಡಪ್ಪ ವೀಡಿಯೋ ಹಾಕಬೇಕು, ನಂದು ಒಂದು ಜೀವನದಲ್ಲಿ ಒಂದು ಆಸೆ ಇರುತ್ತಲ್ಲ ಫ್ರೆಂಡ್ಸ್, ಹೀಗೆ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಎಲ್ಲರೂ ಬದುಕೋಕ್ಕೋಸ್ಕರನೇ ಎಲ್ಲನೂ ಮಾಡೋದು. ಹಾಗೆ ನಾವು ಕೂಡ ವೀಡಿಯೋಸ್ನ ಮಾಡಿ ಸಬ್ಸ್ಕ್ರೈಬರ್ಸ್ ಪ್ರೀತಿಗಳನ್ನ ಗಳಿಸಿ ನಮ್ಮ ಗೋಲ್ನ ಮುಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ಖುಷಿ ಆಗುತ್ತೆ ಓದೋದಕ್ಕೆ, ಹಾಗಾಗಿ ಕಮೆಂಟ್ಸ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಇದನ್ನು ಹೇಳಬೇಕು ಅಂದ್ಕೊಂಡೆ, ಅದಕ್ಕೆ ಹೇಳಿದೆ. ಏನೇ ಇದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನಿಸುತ್ತೆ, ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟ್ ಆಯಿತು, ಎಲ್ಲರೂ ಮಲ್ಕೊಳ್ಳಿ. ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ ಹೊಸ ಎಪಿಸೋಡ್ ಜೊತೆಗೆ. ಎಲ್ಲರೂ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಮಲ್ಕೊಳ್ಳಿ, ಆಯಿತು ಮಲ್ಕೊಳ್ಳಿ, ನಾನು ಕೂಡ ಮಲ್ಕೋತೀನಿ. ಎಲ್ಲರಿಗೂ ಬಾಯ್, ಲವ್ ಯು ಆಲ್.